ಚಿಕನ್ ಸ್ನೆಕ್ ಇನ್ನೂ ಕೇಂದ್ರದ ಸುಪರ್ದಿಗೆ. ಸುವೇಂದು ಅಧಿಕಾರಿ ಮಹತ್ವದ ಹೆಜ್ಜೆ. ಚಿಕನ್ ಸ್ನೆಕ್ ಭಾರತದ ಅತ್ಯಂತ ಸೂಕ್ಷ್ಮ ಹಾಗೂ ಆಯಕಟ್ಟಿನ ಪ್ರದೇಶ. ಇದನ್ನು ಶಿಲಿಗುರಿ ಕಾರಿಡಾರ್ ಅಂತಲೂ ಕರೀತಾರೆ. ಪಶ್ಚಿಮ ಬಂಗಾಳ ರಾಜ್ಯದ ಉತ್ತರಕ್ಕಿರುವ ಅತ್ಯಂತ ಕಿರಿದಾದು ಭಾರತೀಯ ಭೂಪ್ರದೇಶ. ಈ ಪ್ರದೇಶದ ಸುರಕ್ಷತೆಗೆ ಸಂಬಂಧಿಸಿದಂತೆ ಒಂದು ದೇಶದ ಅತಿದೊಡ್ಡ ರಕ್ಷಣಾತ್ಮಕ ನಿರ್ಧಾರ ಇದೀಗ ಹೊರಬಿದ್ದಿದೆ. ಚಿಕನ್ ಸ್ನೆಕ್ ಪ್ರದೇಶವನ್ನು ಸುವೇಂದು ಅಧಿಕಾರಿ ಕೇಂದ್ರ ಸರ್ಕಾರದ ಸುಪರ್ದಿಗೆ ವಹಿಸಲು ನಿರ್ಧರಿಸಿದ್ದಾರೆ. ಏನಿದು ಸುದ್ದಿ? ಇದರಿಂದ ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟ ತಿರುಗೇಟು ಎಂಥದ್ದು? ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಬದಲಾವಣೆಯಾದ ಬೆನ್ನಲ್ಲೇ ರಾಷ್ಟ್ರೀಯ ಭದ್ರತೆಯ ಚಿತ್ರಣವೇ ಬದಲಾಗುತ್ತಿದೆ. ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಗಡಿ ರಕ್ಷಣೆಗೆ ಜಾಗ ನೀಡುವ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿತ್ತು. ಈಗ ಈ ಪ್ರಕ್ರಿಯೆಗೆ ವೇಗ ಸಿಕ್ಕಿದೆ. ಚಿಕನ್ ಸ್ನೆಕ್ ಕಾರಿಡಾರ್ ವ್ಯಾಪ್ತಿಯಲ್ಲಿ ಬರುವ 120 ಎಕರೆ ಆಯಕಟ್ಟಿನ ಭೂಮಿಯನ್ನು ಬಿಎಸ್ಎಫ್ಗೆ ನೀಡಲು ಸಿಎಂ ಸುವೇಂದು ಅಧಿಕಾರಿ ಅನುಮೋದನೆ ನೀಡಿದ್ದಾರೆ. ಇದರ ಜೊತೆಗೆ ಗಡಿಭಾಗದ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲು ಮತ್ತು ಸೇನಾ ವಾಹನಗಳ ಮುಕ್ತ ಸಂಚಾರಕ್ಕಾಗಿ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಳ್ಳಲು ಮುಂದಾಗಿದೆ. ಚಿಕನ್ ಸ್ನೆಕ್ ಏಕೆ ಇಷ್ಟೊಂದು ಮುಖ್ಯ? ಭಾರತದ ನಕ್ಷೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಣಿಪುರ ಸೇರಿದಂತೆ 8 ರಾಜ್ಯಗಳನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಜೋಡಿಸುವ ಏಕೈಕ ಭೂಭಾಗವೇ ಈ ಶಿಲಿಗುರಿ ಕಾರಿಡಾರ್. ಇದನ್ನು ಚಿಕನ್ ಸ್ನೆಕ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಕೋಳಿಯ ಕತ್ತಿನಂತೆ ಕಿರಿದಾಗಿದೆ. ಒಂದು ವೇಳೆ ಯುದ್ಧದ ಸಮಯದಲ್ಲಿ ಶತ್ರು ದೇಶಗಳು ಈ ಕತ್ತನ್ನು ಕತ್ತರಿಸಿದರೆ, ಅಂದರೆ ಈ ದಾರಿಯನ್ನು ಬಂದ್ ಮಾಡಿದರೆ, ಈಶಾನ್ಯ ಭಾರತವೇ ದೇಶದಿಂದ ಸಂಪರ್ಕ ಕಳೆದುಕೊಳ್ಳುವ ಅಪಾಯವಿರುತ್ತದೆ. ಚೀನಾ ಯಾವಾಗಲೂ ಡೋಕ್ಲಾಂ ಮತ್ತು ಸಿಕ್ಕಿಂ ಗಡಿಯಿಂದ ಈ ಕಾರಿಡಾರ್ ಮೇಲೆ ಕಣ್ಣಿಟ್ಟಿದೆ. ಇತ್ತೀಚಿನ ಬಾಂಗ್ಲಾದೇಶದ ರಾಜಕೀಯ ಬೆಳವಣಿಗೆಗಳ ನಂತರ ಇಲ್ಲಿಂದ ನುಸುಳಿಕೆ ಮತ್ತು ರಕ್ಷಣಾತ್ಮಕ ಸವಾಲುಗಳು ಮತ್ತಷ್ಟು ಹೆಚ್ಚಾಗಿದ್ದವು. ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಕೂಡ ಚಿಕನ್ ಸ್ನೆಕ್ ಬಗ್ಗೆ ಹಲುಗುವಾದ ಮಾತಾಡಿದ್ದ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಮತಾಂಧ ಸಂಘಟನೆಯ ಉಗ್ರರೂ ಸಹ ಇತ್ತೀಚೆಗೆ ಇಂಥದ್ದೇ ಮಾತನಾಡಿದರು. ವಿದೇಶಿಯರಷ್ಟೇ ಅಲ್ಲ, ಭಾರತದ ಅರ್ಬನ್ ನಕ್ಸಲ್ ಶಾರ್ಜಿಲ್ ಇಮಾಮ್ ಕೂಡ ಸಿಎಎ ಪ್ರತಿಭಟನೆ ಸಂದರ್ಭದಲ್ಲಿ ಚಿಕನ್ ಸ್ನೆಕ್ ಕಟ್ ಮಾಡಬೇಕು ಎಂದು ಕರೆ ನೀಡಿದ್ದ. ಕೇಂದ್ರದ ಸುಪರ್ದಿಗೆ ಹೋಗೋದರಿಂದ ಲಾಭವೇನು? ಹೊಸ 120 ಎಕರೆ ಜಾಗ ಸಿಕ್ಕಿರೋದರಿಂದ ಬಿಎಸ್ಎಫ್ಗೆ ಇಲ್ಲಿ ಬಲಿಷ್ಠವಾದ ಫಾರ್ವರ್ಡ್ ಬೇಸ್, ಕಣ್ಣಗಾವಲು ಕೇಂದ್ರ ಮತ್ತು ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸಲು ಸಾಧ್ಯವಾಗುತ್ತದೆ. ಇದರೊಂದಿಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಯ ನಿಯಂತ್ರಣ ತೆಗೆದುಕೊಳ್ಳುತ್ತಿರೋದರಿಂದ 1. ಗಡಿಭಾಗದ ರಸ್ತೆಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಅತಿವೇಗವಾಗಿ ಅಭಿವೃದ್ಧಿಪಡಿಸಬಹುದು. 2. ತುರ್ತು ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆ ಮತ್ತು ಭಾರೀ ಯುದ್ಧೋಪಕರಣಗಳನ್ನು ಈಶಾನ್ಯ ಗಡಿಗೆ ತಲುಪಿಸಲು ಸುಲಭವಾಗುತ್ತದೆ. 3. ಅಕ್ರಮ ನುಸುಳಿಕೆ, ಕಳ್ಳಸಾಗಾಣಿಕೆಗೆ ಪೂರ್ಣ ಬ್ರೇಕ್ ಬೀಳಲಿದೆ. ರಾಜಕೀಯ ಏನೇ ಇರಲಿ, ದೇಶದ ಭದ್ರತೆ ವಿಷಯ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಜೋಡಿಸಿ ಇಂತಹ ಕಠಿಣ ನಿರ್ಧಾರ ಕೈಗೊಳ್ಳೋದು ಭಾರತದ ಸಾರ್ವಭೌಮತ್ವಕ್ಕೆ ಸಂದ ಜಯ. ಚೀನಾ ಮತ್ತು ಭಾರತ ವಿರೋಧಿ ಶಕ್ತಿಗಳ ಷಡ್ಯಂತ್ರಕ್ಕೆ ಸಿಎಂ ಸುವೇಂದು ಅಧಿಕಾರಿ ಮತ್ತು ಕೇಂದ್ರ ಸರ್ಕಾರದ ಈ ಮಾಸ್ಟರ್ ಪ್ಲಾನ್ ಸರಿಯಾದ ತಿರುಗೇಟು ಕೊಟ್ಟಂತಾಗಿದೆ. ದೇಶದ ಸಮಗ್ರತೆ ದೃಷ್ಟಿಯಿಂದ ಇದು ಮಹತ್ವದ ನಿರ್ಧಾರವಾಗಿದೆ.